ಯಲ್ಲಾಪುರ ತಾಲೂಕಿನ ಸವಣಗೇರಿ ಪ್ರಾಥಮಿಕ ಶಾಲೆಯಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ನಡೆದ ಪತ್ರಿಕಾ ದಿನಾಚರಣೆ ಹಾಗೂ ವನಮಹೋತ್ಸವ ಕಾರ್ಯಕ್ರಮ. ಶಾಸಕ ಹೆಬ್ಬಾರ್ ಚಾಲನೆ. ತಾಲೂಕಿನ ಸವಣಗೇರಿಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಕಾರ್ಯನಿರತ ಪತ್ರಕರ್ತರ ಸಂಘದ ಸಹಯೋಗದಲ್ಲಿ ಪತ್ರಿಕಾ ದಿನಾಚರಣೆ ಹಾಗೂ ವನಮಹೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಹಾಗೂ ಸಾಧಕ ಪತ್ರಕರ್ತರನ್ನು ಸನ್ಮಾನಿಸಿ ಶಾಸಕ ಶಿವರಾಮ್ ಹೆಬ್ಬಾರ್ ಮಾತನಾಡಿ, ಪತ್ರಕರ್ತರು ಅರ್ಹತೆ ಆಧಾರದ ಮೇಲೆ ಬರಬೇಕು, ಬಳುವಳಿಯಾಗಿ ಆಗಬಾರದು. ಪತ್ರಿಕೆ ವ್ಯಕ್ತಿಯ ವೈಯಕ್ತಿಕ ತೇಜೋವಧೆಗೆ ಇಳಿದರೆ ಪತ್ರಿಕೆಯು ಉಳಿಯಲಾರದು, ಉದ್ಧಾರವೂ ಆಗಲಾರದು. ಪತ್ರಿಕೆಗಳ ಟೀಕೆ ಸಾಮಾಜಿಕ ಸ್ವೀಕಾರ್ಯವಾಗಿರಬೇಕು ಎಂದು ಹಿಂದಿನಂತೆ ಪತ್ರಿಕಾರಂಗವಾಗಲಿ ರಾಜಕೀಯವಾಗಲಿ ತಮ್ಮ ಪಾವಿತ್ರ್ಯತೆಯನ್ನು ಉಳಿಸಿಕೊಂಡಿಲ್ಲ. ಹಿಂದಿನ ಬರವಣಿಗೆಯ ಪ್ರಭಾವ ಇಂದು ಇಲ್ಲವಾಗಿದೆ. ಬರವಣಿಗೆಯಿಂದ ಅಧಿಕಾರಿಗಳು ಅಲರ್ಟ್ ಆಗಿ ಕಾರ್ಯಪ್ರವೃತ್ತರಾಗುತ್ತಿದ್ದರು. ಆದರೆ ಇಂದು ಆ ಪ್ರವೃತ್ತಿ ಇಲ್ಲವಾಗಿದೆ. ಟೀಕೆಗಳನ್ನು ಸ್ವಾಗತಿಸುವ, ಸಹಿಸಿಕೊಳ್ಳುವಂತಹ ವ್ಯಕ್ತಿ ಪ್ರಜಾಪ್ರಭುತ್ವದಲ್ಲಿ ಮುಂದುವರಿಯಲು ಅರ್ಹತೆ ಹೊಂದುತ್ತಾನೆ ಎಂದರು. ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ನರಸಿಂಹ ಅಡಿ ಮಾತನಾಡಿ, ಪತ್ರಕರ್ತರು ಯಾವುದೇ ಹೆಚ್ಚುಗಾರಿಕೆ ಇಲ್ಲದೆ ಸಾಮಾಜಿಕ ಜಾಗೃತಿಗಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಪತ್ರಿಕಾವೃತ್ತಿ ಕತ್ತಿಯ ಅಲಗಿನ ಮೇಲಿನ ನಡಿಗೆಯ ಸವಾಲಿನ ಕ್ಷೇತ್ರವಾಗಿದೆ. ಮಾಧ್ಯಮದ ಪಾವಿತ್ರ್ಯತೆ ಹಾಳು ಮಾಡುವವರ ಬಗ್ಗೆ ಜಾಗೃತಿ ಅಗತ್ಯ ಎಂದರು. ಅಧ್ಯಕ್ಷತೆ ವಹಿಸಿದ್ದ ಕಾನಿಪ ಸಂಘದ ತಾಲೂಕಾಧ್ಯಕ್ಷ ಸುಬ್ರಾಯ್ ಕಾಂಕರ್ ಮಾತನಾಡಿ, ಪತ್ರಕರ್ತರಿಗೆ ದೊರೆಯುವ ಸಾಮಾಜಿಕ ಮನ್ನಣೆಯನ್ನು ದುರುಪಯೋಗ ಪಡಿಸಿಕೊಂಡು ಸಾಮಾಜಿಕ ಧ್ವನಿಯಾಗಬೇಕಾದವರು ತಮ್ಮ ಸ್ವಾರ್ಥಕ್ಕಾಗಿ ವ್ಯವಸ್ಥೆಯ ಕುಲಗೆಡಿಸುವ ಪ್ರವೃತ್ತಿಯವರಿಗೆ ಸಮಾಜವೇ ಎಚ್ಚೆತ್ತು ಪಾಠ ಕಲಿಸಬೇಕು ಎಂದರು. ಇದೇ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತರಾದ ನರಸಿಂಹ ಸಾತೋಡಿ, ಕೆ.ಎಸ್. ಭಟ್ ಅನಗೋಡ್ ಹಾಗೂ ನಾಗೇಂದ್ರ ಯಲ್ಲಾಪುರ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಸಂಕಲ್ಪ ಸಂಸ್ಥೆ ಅಧ್ಯಕ್ಷ ಪ್ರಮೋದ್ ಹೆಗಡೆ ಅಭಿನಂದನಾ ನುಡಿಗಳನ್ನಾಡಿದರು. ಕ್ಷಮಾ ಭಾರತ್ ಗ್ಯಾಸ್ ಏಜೆನ್ಸಿಯ ಮಾಲಕ ಅಬ್ದುಲ್ ಖಾದರ್ ಶೇಖ್, ಲಯನ್ಸ್ ಕ್ಲಬ್ ಅಧ್ಯಕ್ಷ ಶೇಷಗಿರಿ ಪ್ರಭು, ಕ್ಷೇತ್ರ ಶಿಕ್ಷಣಾಧಿಕಾರಿ ರೇಖಾ ನಾಯ್ಕ್, ನೌಕರರ ಸಂಘದ ಅಧ್ಯಕ್ಷ ಸಂಜಯ್ ಕುಮಾರ್ ಹೊಸಕೇರಿ, ಎಸ್ಡಿಎಂಸಿ ಅಧ್ಯಕ್ಷ ಗೋಪಾಲಕೃಷ್ಣ ಭಟ್, ಉಪಾಧ್ಯಕ್ಷೆ ಶಿಲ್ಪಾ ನಾಯ್ಕ್, ಸದಸ್ಯ ರವಿ ನಾಯ್ಕ್, ಸಂಘದ ಜಿಲ್ಲಾ ಸದಸ್ಯ ಜಯರಾಜ್ ಗೋವಿ ಉಪಸ್ಥಿತರಿದ್ದರು. ಹಿರಿಯ ಪತ್ರಕರ್ತ ಬೀರಣ್ಣ ನಾಯ್ಕ್ ಮೊಗಟ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು. ವೈಷ್ಣವಿ ಹಾಗೂ ಪವಿತ್ರ ನಡೆಸಿದರು. ಸಂಘದ ಉಪಾಧ್ಯಕ್ಷ ಶ್ರೀಧರ್ ಅನಳಗಾರ್ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು. ಖಜಾಂಚಿ ದತ್ತಾತ್ರೇಯ ಕಣ್ಣಿಪಾಲ್ ನಿರ್ವಹಿಸಿದರು. ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಕಾರ್ಯದರ್ಶಿ ಪ್ರಭಾವತಿ ಗೋವಿ, ಶಿಕ್ಷಕಿಯರಾದ ಪವಿತ್ರ ಆಚಾರಿ, ಪೂರ್ಣಿಮಾ ನಾಯ್ಕ್ ಸನ್ಮಾನ ಪತ್ರ ವಾಚಿಸಿದರು. ಕಾರ್ಯದರ್ಶಿ ವಿಜಯಕುಮಾರ್ ನಾಯ್ಕ್ ವಂದಿಸಿದರು. ಮಾಧ್ಯಮದ ಬಗ್ಗೆ, ಮಾಧ್ಯಮದ ಕ್ಷೇತ್ರದ ಬಗ್ಗೆ ಅನೇಕ ತನ್ನದೇ ಆದಂಥ ಬೆಳಕನ್ನು ಚೆಲ್ಲಿದ್ದಾರೆ. ನನ್ನ 40-45 ವರ್ಷದ ಸುದೀರ್ಘ ಮಾಧ್ಯಮದ ಗೆಳೆಯ ಜೊತೆಗಿನ ಸಂಬಂಧ ಮತ್ತು ಅಂದಿನ ಮಾಧ್ಯಮ ಮತ್ತು ಇವತ್ತಿನ ಮಾಧ್ಯಮದ ಬದುಕು, ಅಂದಿನ ಪ್ರಜಾಪ್ರಭುತ್ವ ವ್ಯವಸ್ಥೆ, ಇವತ್ತಿನ ಪ್ರಜಾಪ್ರಭುತ್ವ ವ್ಯವಸ್ಥೆ ದುರಂತ, ಇವೆಲ್ಲವನ್ನು ಮೆಲುಕು ಹಾಕಬೇಕಾದಂಥ ಸಮಯ ತಂದುಕೊಂಡಿದೆ. ಯಾವೆಲ್ಲ ಡೆಮಾಕ್ರಸಿ ಜೀವಂತವಾಗಿರಬೇಕಿತ್ತು, ಯಾವ ಡೆಮಾಕ್ರಸಿ ಆಧಾರದ ಮೇಲೆ ಬದುಕಬೇಕಿತ್ತು, ಆ ಕಾಲಘಟ್ಟವನ್ನೆಲ್ಲ ಹೋಗಿ ಹಣಕಾಸಿನ ಮೇಲೆ ಬದುಕ್ತಕ್ಕಂಥ ಡೆಮಾಕ್ರಸಿಯನ್ನು ಇವತ್ತು ಕಾಣ್ತಾ ಇದೆ. ಎಲ್ಲ ರೀತಿಯಿಂದ ಸಮರ್ಪಕವಾದ ಮಾಹಿತಿಯನ್ನು ತಗೊಂಡು ವರದಿ ಮಾಡುವುದು ವಾಡಿಕೆ. ತಪ್ಪಿದಲ್ಲಿ ಅದನ್ನು ಸಮಾಜವೂ ಸ್ವೀಕರಿಸುವುದಿಲ್ಲ, ಯಾವುದೂ ಕೂಡ ಕ್ಷಮಿಸುವುದಿಲ್ಲ. ಹಾಗಾಗಿ ಪತ್ರಕರ್ತನಾದವನಿಗೆ ಇರುವ ಜವಾಬ್ದಾರಿಯನ್ನು ನಾವು ಅರಿತು ಮುನ್ನಡೆಯುವುದು ಬಹಳ ದೊಡ್ಡ ಸವಾಲಿನ ಪ್ರಶ್ನೆ ಆಗಿದೆ. ಅದನ್ನು ನಿರ್ವಹಿಸುವಂತಹ ಒಂದು ಸಂಘಟನೆಯ ಮೂಲಕ ಏನು ಆಗಬೇಕು ಅದನ್ನು ನಾವು ಮಾಡಲಿಕ್ಕೆ ಸಿದ್ಧರಿದ್ದೇವೆ. ಇನ್ನೊಂದು ವಿಷಯ ಅಂತಂದರೆ, ತಾಲೂಕು ಮಟ್ಟದಲ್ಲಿ ಒಂದು ಕಾರ್ಯಾಲಯಗಳು ಬೇಕು. ಇವತ್ತು ಅದರ ಕಷ್ಟ ಅನುಭವಿಸ್ತಾ ಇದ್ದೇವೆ. ಅದಕ್ಕೆ ಸ್ಥಳದ ಪರಿಸ್ಥಿತಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಲ್ಲರಿಗೂ ಅರಿವಿದೆ. ಎಲ್ಲಿ ನೋಡಿದ್ರು ನಾವು ಅರಣ್ಯದಲ್ಲೂ ಸುತ್ತಕೊಂಡಿದ್ದೇವೆ. ಅಂಥದ್ರಲ್ಲೂ ಕೂಡ ಒಂದಿಷ್ಟು ಕಾರ್ಯಾಲಯಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡುವಂಥ ಒಂದು ಕೆಲಸ ನಮ್ಮ ಹೆಬ್ಬಾರಿಗೆ ಶಿರ್ಸಿ ಸಂಘ ಇದಕ್ಕೆ ಪತ್ರಿಕಾ ಭವನಕ್ಕೆ ಸಾಕಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ. ಇನ್ನು ಇರುವುದು ಅವರಿಗೆ ಮುಂಡಗೋಡು ಮತ್ತೆ ಯಲ್ಲಾಪುರ, ಅದಕ್ಕೂ ಮಾಡಿಕೊಡ್ತಾರೆ ಅಂತ ಒಂದು ವಿಶ್ವಾಸ ಇದೆ. ಯಾಕೆಂದರೆ ಪತ್ರಕರ್ತರೆಂದು ಹೇಳಿಕೊಂಡು ನಡೆಯುವ ಇಂದಿನ ಈ ಜಾಲತಾಣಗಳು ಬಳಸಿಕೊಂಡು
ಈತ ಪತ್ರಿಕೋದ್ಯಮವನ್ನ ನಡೆಸ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ. ಧ್ವನಿ ಇಲ್ಲದವರಿಗೆ ಧ್ವನಿಯಾಗಬೇಕಾದ ಪತ್ರಕರ್ತರು ಇಂದು ತಮ್ಮ ಪ್ರತಿಧ್ವನಿಯನ್ನು ಹೇಳಿಕೊಂಡು ಸಮಾಜವನ್ನ ವ್ಯತಿರಿಕ್ತವಾಗಿ ನಡೆಸುವ ಮೂಲಕ, ಸಮಾಜದಲ್ಲಿ ತಪ್ಪು ಸಂದೇಶ ಹೋಗುವ ಮೂಲಕ ತಮ್ಮ ವೈಯಕ್ತಿಕ ಆಸೆ ಆಕಾಂಕ್ಷೆಗಳನ್ನ ಸಾರ್ವಜನಿಕರ ಮೇಲೆ ಹೇರಿ ಅವರಿಂದ ಹಣವನ್ನು ಪಡೆಯುವುದು, ಅದು ಪತ್ರಿಕಾ ವೃತ್ತಿಗೆ ಧಕ್ಕೆಯನ್ನು ತರುವಂತ ಗೌರವವನ್ನು, ಪತ್ರಕರ್ತರಿಗೆ ನಮಗೆ ಮುಜುಗರವನ್ನ ಉಂಟು ಮಾಡುವ, ನಿಮ್ಮ ಸಂಘದಲ್ಲಿ ಹೀಗೆ ಎನ್ನುವಂತಹ ನಮ್ಮ ಸಂಘದಲ್ಲಿ ಇಲ್ಲಾರು ಅಂತವರ ಪ್ರವೃತ್ತಿ ಇದು ಹೆಚ್ಚುತ್ತಾ ಇದೆ. ಅದಕ್ಕೆ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯು ಕಡಿವಾಣ ಹಾಕಬೇಕು. ನಾವು ಹಾಕ್ಲಿಕ್ಕೆ ಆಗುದಿಲ್ಲ. ಸಮಾಜದ ಓದುಗರು ಅವ್ರನ್ನ ಯಾವ ರೀತಿ ನೋಡ್ಬೇಕು ಎನ್ನುವಂತಲೇ ನೋಡ್ಬೇಕು. ಯಾಕೆಂದ್ರೆ ನಾವು ಏನೂ ಇಲ್ಲದ ಕಾಲದಲ್ಲಿ, ಈಗ 30 ವರ್ಷದಿಂದ ಏನೂ ಇಲ್ಲದ ಕಾಲದಲ್ಲಿ ನಾವು ಈಗ ಒಂದು ಹಂತಕ್ಕೆ ಬಂದಿದ್ದೇವೆ. ಕ್ಷೇತ್ರದಲ್ಲಿ ಜನರ ಪ್ರೀತಿ ವಿಶ್ವಾಸದಿಂದ ನಾವು ಕಟ್ಕೊಂಡು ಬಂದಿದ್ದೇವೆ. ಇಷ್ಟು ಸಣ್ಣ ಊರಿನಲ್ಲಿ ನಾವು ನಮ್ಮದೇ ಆದ ಸ್ವಾಭಿಮಾನದಿಂದ ಬದುಕನ್ನು ನಡೆಸ್ತಾ ಬಂದಿದ್ದೇವೆ. ಆದರೆ ಈಗ ದಿಢೀರ್ ಬೆಳವಣಿಗೆ ಆಸೆ ಹಿನ್ನೆಲೆಯಲ್ಲಿ ನಾನು ಅಂದ್ರೆ ಪತ್ರಿಕಾಕರ್ತರಿಗೆ ಸಮಾಜ ನೀಡುವ ಗೌರವವನ್ನ ದುರ್ಬಳಕೆ ಮಾಡಿಕೊಳ್ಳುವ ಕೆಲಸ ಆಗ್ತಾ ಇದೆ. ಅದ್ರ ಬಗ್ಗೆ ಸಮಾಜ ಎಚ್ಚೆತ್ತುಕೊಳ್ಳಬೇಕು, ಅವರಿಗೆ ತಕ್ಕ ಪಾಠ ಕೆಲಸ ಆಗ್ಬೇಕು ಅಂತ